Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ಹಾಗೂ ನಮ್ಮ LKS ಎಜು ವರ್ಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತಾ ಇವತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಏನು ಗೊತ್ತಾ ಅದು? ಆದರ್ಶ ವಿದ್ಯಾಲಯ ಅಂದ್ರೆ ಯಾರೆಲ್ಲ ಈ ವರ್ಷ 5ನೇ ತರಗತಿಯಲ್ಲಿ ಓದ್ತಿದಿರಲ್ಲ ಅವರೆಲ್ಲರೂ ಕೂಡ ಆದರ್ಶ ಶಾಲೆಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಹಾಗಾದ್ರೆ ಯಾವಾಗಿಂದ ಯಾವಾಗ ಸರ್? ಲಾಸ್ಟ್ ಡೇಟ್ ಯಾವಾಗ? ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು? ಎಕ್ಸಾಮ್ ಯಾವಾಗ? ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಕೇವಲ 5 ರಿಂದ 10 ನಿಮಿಷದಲ್ಲಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ಅಲ್ಲಿ ಬರ್ತವೆ. ಹಾಗಾದ್ರೆ ಬರ್ರಿ, ಆದರ್ಶ ವಿದ್ಯಾಲಯ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜನವರಿ 23ರಿಂದ ಪ್ರಾರಂಭವಾಗಿ ಫೆಬ್ರವರಿ 25 ಲಾಸ್ಟ್ ಡೇಟ್ ನೆನ್ಪಿಟ್ಕೊಳ್ಳಿ. ಫೆಬ್ರವರಿ 25ನೇ ತಾರೀಕು ಲಾಸ್ಟ್ ಡೇಟು. ಜನವರಿ 23ರಿಂದ ಫೆಬ್ರವರಿ 25 ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗತ್ತೆ. ಸರ್ ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದು ಎಲ್ಲಿ? ಅಪ್ಲಿಕೇಶನ್ ಹಾಕೋದು ಯಾವುದೇ ಶಾಲೆಗೆ ತಗೊಂಡೋಗಿ ಕೊಡಂಗಿಲ್ಲ. ಮುರಾರ್ಜಿದಾದ್ರೆ ಶಾಲೆಗೆ ತಗೊಂಡೋಗಿ ಕೊಡ್ಬೇಕು. ಯಾವುದು ಅಬ್ದುಲ್ ಕಲಾಂ ಶಾಲೆ ಅಥವಾ ಇನ್ನೊಂದು ಯಾವ್ದು ಶಾಲೆ ಹೇಳ್ರಿ? ಎಸ್, ಯಾವುದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವಂತ ಮುರಾರ್ಜಿ ಶಾಲೆಗಳದ್ದು ಏನ್ ಮಾಡ್ಬೇಕು ನೀವು? ಆನ್ಲೈನ್ ಅಲ್ಲಿ ಹಾಕ್ಬೇಕು. ಎಲ್ಲಿ? ಸೇವಾ ಸಿಂಧುನಲ್ಲಿ. ಬಟ್ ಆದರ್ಶ ಶಾಲೆದು ಎಲ್ಲಿ ಹಾಕ್ಬೇಕು ಸರ್? ಇದು ಆನ್ಲೈನ್ ಅಲ್ಲಿ ಹಾಕ್ಬಹುದು. ಎಲ್ಲೇ ನಿಮಗೆ ಹತ್ತಿರದಲ್ಲಿರುವ ಸೈಬರ್ ಸೆಂಟರ್ ಮೂಲಕ ಆನ್ಲೈನ್ ಅಲ್ಲಿ ಈ ಅಪ್ಲಿಕೇಶನ್ ಹಾಕ್ಬಹುದು. ಫೆಬ್ರವರಿ 25 ಲಾಸ್ಟ್ ಡೇಟ್. ಹಾಗಾದ್ರೆ ಎಕ್ಸಾಮ್ ಯಾವಾಗಿದೆ ಸರ್? ಎಕ್ಸಾಮ್ ನೋಡಿಬಿಟ್ಟ ಫೆಬ್ರವರಿ ನೋಡಿ, ಪ್ರವೇಶ ಪರೀಕ್ಷೆ ಮಾರ್ಚ್ 15 ಬೆಳಿಗ್ಗೆ 10:30ರಿಂದ 1 ಗಂಟೆವರೆಗೆ ಇರುತ್ತದೆ. ಪ್ರವೇಶ ಪರೀಕ್ಷೆ ಮಾರ್ಚ್ ಯಾವಾಗ? 15ನೇ ತಾರೀಕು. ಮಾರ್ಚ್ 1ನೇ ತಾರೀಕು ಯಾವ ಎಕ್ಸಾಮ್ ಇದೆ? ಮೊರಾರ್ಜಿ ಮತ್ತು ಏಕಲವ್ಯ ಎಕ್ಸಾಮ್ ಇದೆ ಸರ್. ಮಾರ್ಚ್ 29 ಅಬ್ದುಲ್ ಕಲಾಂ ಶಾಲೆ ಅಥವಾ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿನ ಮುರಾರ್ಜಿ ದೇಸಾಯಿ ಶಾಲೆಗಳ ಎಕ್ಸಾಮ್ ಇದೆ ಸರ್. ಈ 3 ಎಕ್ಸಾಮ್ ಗಳಿಗೂ ಒಂದೇ ಸಿಲೆಬಸ್. ಆ ಒಂದು ಸಿಲೆಬಸ್ ನ ನೀವು ಪಕ್ಕ ರೆಡಿ ಆದ್ರೆ ಈ 3 ಎಕ್ಸಾಮ್ ಅನ್ನು ಬರೀತೀರಾ. ನೀವು ಅನ್ಕೊಂಡಿದ್ದ ಶಾಲೆ ಸಿಗ್ಬೇಕು. ನನಗೆ ಏಕಲವ್ಯ ಆಗ್ಲಿ, ಇನ್ನೊಂದು CBSE ಸಿಲೆಬಸ್ ಇದೆಯಲ್ಲ, ಏಕಲವ್ಯ ಶಾಲೆ CBSE ಸಿಲೆಬಸ್ ST ಕೆಟಗರಿ ಮಾತ್ರ ಹಾಕ್ಬೇಕು. ಅಬ್ದುಲ್ ಕಲಾಂ ಶಾಲೆ CBSE ಅದ್ರಲ್ಲಿ ನಾವು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋರಿಗೆ ಮಾತ್ರ ಮೊದಲ ಆದ್ಯತೆ ಕೊಡ್ತಾರೆ. ನೀವ್ ಅನ್ಕೊಂಡಿದ್ದ ಶಾಲೆ ಸಿಗ್ಬೇಕಾ? ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು. ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕಾ? ಪ್ರಾಕ್ಟೀಸ್ ಮಾಡ್ಬೇಕು. ಹಾಗಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಿಮಗೆ ಸರಿಯಾದ ಗೈಡೆನ್ಸ್ ಬೇಕು. ಗೈಡೆನ್ಸ್ ಅಲ್ಲಿ ನಿಮಗೆ ವಿಶೇಷವಾಗಿ ನಾವು ನಮ್ಮ ಕಡೆಯಿಂದ ಒಂದು ವಿಶೇಷವಾದ ಪ್ಲಾನಿಂಗ್ ಇದೆ. ಏನ್ ಸರ್ ಅಂದ್ರೆ ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತ ಇದೆ. ಅದರ ಮೂಲಕ ನಾವು ಮುರಾರ್ಜಿ ಸ್ಕೂಲು, ಅಳಕಿ ಶಾಲೆ, ಏಕಲವ್ಯ ಶಾಲೆ, ಪ್ರತಿಷ್ಠಿತ ಸ್ಕೂಲು, ಅಬ್ದುಲ್ ಕಲಾಂ ಶಾಲೆ, ಆದರ್ಶ ಶಾಲೆಗಳಿಗೆ ಕೇವಲ 1,000ದಲ್ಲಿ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಜಾಯಿನ್ ಆಗ್ಬೇಕು ಸರ್, ನಮಗೂ ಕೂಡ ಕ್ಲಾಸ್ ಬೇಕು ಅಂದ್ರೆ ನನ್ನ ನಂಬರ್ 9741183187 ಗೆ ಕರೆ ಮಾಡಿ. 83187 9741183187 ನಂಬರ್ ಕೆಳಗಡೆ ಇದೆ ನೋಡಿ. ಇಲ್ಲಿ ಈ ನಂಬರ್ಗೆ ನೀವು ಏನ್ ಮಾಡಬಹುದು? ಕರೆ ಮಾಡಿ. ಅಕಸ್ಮಾತ್ ನಾನು ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಹುದು. ಒಂದು ಅವಕಾಶಗಳನ್ನ ಕಳ್ಕೋಬಾರ್ದು. ಈಗ ನೋಡ್ರಿ, 5ನೇ ತರಗತಿ ನೀವು ನವೋದಯ ಅನ್ನೋ ಎಕ್ಸಾಮ್ ಬರೀಬೇಕಿತ್ತು. ಆ ಎಕ್ಸಾಮ್ ನ ಬರ್ದು ಯಾರೆಲ್ಲ ಸೆಲೆಕ್ಷನ್ ಲಿಸ್ಟ್ ಹತ್ರ ಇದ್ದೀರಿ ಅವ್ರಿಗೆ ಕಂಗ್ರಾಚುಲೇಷನ್. ಬಟ್ ಯಾರೆಲ್ಲ ಅವಕಾಶದಿಂದ 1-2 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ಅಂದ್ರೆ ಈ ಅವಕಾಶ ಮತ್ತೆ ಸಿಗತ್ತೆ ನಿಮಗೆ. ಹಾಗೇನೆ ಈಗಿರೋ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ. ಏಕಲವ್ಯ ಶಾಲೆ ST ಸ್ಟೂಡೆಂಟ್ಸ್ ಗೆ ಒನ್ ಆಫ್ ದ ಬೆಸ್ಟ್. ಅದು CBSE. ಅಬ್ದುಲ್ ಕಲಾಂ ಶಾಲೆ ಅದು CBSE ಇದೆ. ಹಾಗೇನೆ ಮುರಾರ್ಜಿ ದೇಸಾಯಿ, ಅಳಕಿ ಸ್ಕೂಲು, ಆದರ್ಶ ಶಾಲೆ ಒನ್ ಆಫ್ ದ ಬೆಸ್ಟ್ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್. ಇವೆಲ್ಲ ಯಾವುದನ್ನು ಕೂಡ ಬಿಡಬೇಡಿ. ಮೊದಲು ಎಕ್ಸಾಮ್ ಬರ್ದು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಸೆಲೆಕ್ಷನ್ ಆದ್ಮೇಲೆ ನೋಡ್ಕೊಳ್ಳೋಣಂತೆ ಯಾವ ಶಾಲೆ ಎಷ್ಟು ಶಾಲೆ ಸೆಲೆಕ್ಷನ್ ಆಗ್ತದೆ ನೋಡ್ಕೊಳ್ರಿ. ಅದ್ರಲ್ಲಿ ಯಾವ ಶಾಲೆ ನಿಮಗೆ ಬೆಸ್ಟ್ ಅನ್ಸುತ್ತೋ ಅದಕ್ಕೆ ಆಯ್ಕೆ ಮಾಡ್ಕೊಳ್ಳಿ. ಎಜುಕೇಶನ್ ನ ಅಲ್ಲಿ ಕಂಟಿನ್ಯೂ ಮಾಡಿ, ಚೆನ್ನಾಗಿ ಮಾಡಿ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಈಗ 2 ಮಾಹಿತಿ ಗೊತ್ತಾಯ್ತು ನಿಮಗೆ. ಎಕ್ಸಾಮ್ ಯಾವಾಗ, ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗತ್ತೆ ಅಂತ. ಎಸ್, ಆಲ್ ಟಿಕೆಟ್ ಅನ್ನ ಮಾರ್ಚ್ 1ನೇ ತಾರೀಕು 2026ರಿಂದ ಡೌನ್ಲೋಡ್ ಮಾಡಬಹುದು. ನೋಡಿ, ಆದರ್ಶ ಶಾಲೆಗೆ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಜಿಲ್ಲೆಯ ಯಾವ ತಾಲೂಕಲ್ಲಿದೆ, ಪ್ರತಿಯೊಂದು ಮಾಹಿತಿ ನಿಮಗೆ ಬೇಕು ಅಂದ್ರೆ ನನ್ನ ಹತ್ರ ಒಂದು ಸಪ್ರೇಟ್ ನೋಡಿ 2026 ಒಂದು ನಿಮಿಷ ಅದಕ್ಕಿಂತ ಮುಂಚೆ ನೋಡಿ 2026-24ನೇ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಸೂಚನೆಗಳು. ನೋಡಿ, ಈ ನೋಟಿಫಿಕೇಶನ್ ಬೇಕು ಸರ್ ನಿಮಗೆ ಅಂದ್ರೆ ಖಂಡಿತ ನಾನು ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡ್ರಿ. ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಅಥವಾ ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸ್ಗೆ ಅಥವಾ ಈವ್ನಿಂಗ್ ಕ್ಲಾಸ್ ಹುಡುಗರಿಗೆ ನಾನು ಕಳಿಸಿದ್ದೀನಿ, ವಾಟ್ಸಪ್ ಅಲ್ಲಿ ಇದೆ. ಆದ್ರೆ ನಿಮಗೆ ಬೇಕು ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಹಾಕಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕೋದು ಹೇಗೆ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಸರ್ ಅಂದ್ರೆ ಏನಿಲ್ಲ, ವೆರಿ ಸಿಂಪಲ್ ಡಾಕ್ಯುಮೆಂಟ್ಸ್. ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು, ಫೋಟೋ, ಕ್ಯಾಸ್ಟ್ ಇನ್ಕಮ್. ಮುರಾರ್ಜಿ ಶಾಲೆಗೆ ಏನ್ ಹಾಕಿದ್ರಲ್ಲ ಸೇಮ್, ಬಟ್ ಜೊತೆಗೆ ಒಂದು ವಾಸಸ್ಥಳ ದೃಢೀಕರಣ ಬೇಕು.
ಯಾಕಂದ್ರೆ ಇದು ವಾಸಸ್ಥಳ ದೃಢೀಕರಣ ಪತ್ರ ಅಂತ ಕೇಳ್ತಾರೆ. ಇದೊಂದು ನೆನ್ಪಿಟ್ಕೊಳ್ಳಿ ಪುಟ, ಬಹಳ ಇಂಪಾರ್ಟೆಂಟ್. ಓಕೆನಾ? ಇದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಇದೆ. ಏನ್ ಸರ್ ಅದು ಅಂದ್ರೆ ನೋಡಿ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಸ್ಕೂಲ್ಗಳಿದಾವೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೋಡಿ ಇಲ್ಲಿ ನೋಡಿ ಪುಟ, ಕಲಬುರಗಿಯಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ಎಲ್ಲಾ ಜಿಲ್ಲೆದು ಇದೆ, ಅದು ಬೇಕು ಸರ್ ಅಂದ್ರೆ ಕಳಿಸ್ಕೊಡ್ತೀನಿ. ಕಲಬುರಗಿಯಲ್ಲಿ ಚಿಂಚೋಳಿ, ಚಿತ್ತಾಪುರ, ಗುಲ್ಬರ್ಗಾ ಸೌತ್, ಕಲಬುರಗಿ, ಜೇವಾರ್ಗಿ, ಈ 4 ಕಲಬುರಗಿಯಲ್ಲಿ ಸೇಡಂ. ನೋಡಿ, ಒಂದು ಕಲಬುರಗಿಯಲ್ಲಿ ಎಷ್ಟು ಸ್ಕೂಲ್ಗಳಿದಾವೆ ಅಂದ್ರೆ 5 ಶಾಲೆಗಳಿದಾವೆ. 5 ಶಾಲೆದು ಶಾಲಾ ಕೋಡು, ಸ್ಕೂಲ್ ನೇಮು, ಅಲ್ಲಿನ HM ಹೆಸರು, ಮತ್ತೆ ಆ ಸ್ಕೂಲಿನ ಮೊಬೈಲ್ ನಂಬರ್ ಕೂಡ ಇದೆ. ಏನಿದೆ? ಸ್ಕೂಲಿನ ಮೊಬೈಲ್ ನಂಬರ್ ಕೂಡ ನಿಮಗೆ ಸಿಗತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಶಾಲಾ ಮೊಬೈಲ್ ನಂಬರ್ ಕೂಡ ಸಿಗತ್ತೆ ನಿಮಗೆ. ಈ ಮೊಬೈಲ್ ನಂಬರಿಗೆ ಫೋನ್ ಮಾಡಿಬಿಟ್ಟು ನೀವು ಯಾವ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರೋ ಆ ಶಾಲೆ ಬಗ್ಗೆ ಮಾಹಿತಿ ಬೇಕು ಸರ್ ನಮಗೆ. ಕಲಬುರಗಿ ಆಗ್ಲಿ, ಇನ್ನೊಂದು ಜಿಲ್ಲೆ ಆಗ್ಲಿ, ಕೋಲಾರ ಆಗ್ಲಿ, ಮಂಡ್ಯ ಆಗ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಆದರ್ಶ ಶಾಲೆ ಇದೆಯಾ, ಆ ಶಾಲೆ ಬಗ್ಗೆ ಏನಾದ್ರು ಹೆಚ್ಚಿಗೆ ಮಾಹಿತಿ ಬೇಕಾ, ಆ ಶಾಲೆಗೆ ನಂಬರ್ ಇದೆ, ಡೈರೆಕ್ಟ್ ಆಗಿ ಫೋನ್ ಮಾಡಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿಪ್ಪ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ? ಆ ಶಾಲೆ ಬಗ್ಗೆ, ಯಾವುದೇ ಶಾಲೆ ಬಗ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತ ಮುಂಚೆ ಆ ಶಾಲೆ ಬಗ್ಗೆ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ, ತೊಂದರೆ ಇಲ್ಲ. ಒಟ್ಟ ಮುಂದಿನ ತಿಂಗಳು 25ರವರೆಗೂ ಟೈಮ್ ಇದೆ, ಅಂದ್ರೆ ಫೆಬ್ರವರಿ 25ರವರೆಗೂ ಟೈಮ್ ಇದೆ. ಓಕೆನಾ? ಕ್ಲಿಯರಾ? ಗೊತ್ತಾಯ್ತಲ್ಲ? ಯಾವ ಜಿಲ್ಲೆದ್ ಬೇಕಾದ್ರೂ ನೀವು ಮಾಹಿತಿ ಕೇಳ್ರಿ, ನನ್ನ ಹತ್ರ ಎಲ್ಲಾ ಜಿಲ್ಲೆಯ ಲೀಸ್ಟ್ ಇದೆ. ಅಂದ್ರೆ ವೆಬ್ಸೈಟ್ ಅಲ್ಲಿ ಸಿಗತ್ತಿದು, ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಪ್ರತಿಯೊಬ್ರು. ನೋಡಿ, ಕೋಲಾರ, ಕೊಪ್ಪಳ, ಮಂಡ್ಯದಲ್ಲಿ 2 ಇದಾವೆ, ಮೈಸೂರಲ್ಲಿ 2. ಓಕೆ, ನೀವು ಯಾವ ಜಿಲ್ಲೆದಾದ್ರೂ ಮಾಹಿತಿನ ತಗೋಬಹುದು, ಅಲ್ಲೇ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಬಿಟ್ಟು. ರಾಯಚೂರಿನಲ್ಲಿ ನೋಡಿ, ರಾಯಚೂರಲ್ಲಿ 5 ಇದಾವೆ, 5 ಅಲ್ಲ 4, 5. ರಾಯಚೂರು, ದೇವದುರ್ಗ, ಲಿಂಗಸ್ವಾಗೂರು, ಮನ್ವಿ, ರಾಯಚೂರು, ಸಿಂಧೂನೂರು. ಓಕೆನಾ? ಇವಿಷ್ಟು ಕೂಡ ನಿಮಗೆ ಪ್ರತಿಯೊಂದು ಜಿಲ್ಲೆಯ, ಪ್ರತಿಯೊಂದು ತಾಲೂಕಿನ ಯಾವ್ಯಾವ ಸ್ಕೂಲ್ಗಳಿದೆ ಅವುಗಳ ಮೊಬೈಲ್ ನಂಬರು ಸಿಗುತ್ತೆ, ಎಲ್ಲ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಿಮಗೆ ಅದು ತಗೊಳಕ್ ಬರ್ಲಿಲ್ವಾ, ನಾನು ನಿಮಗೆ ಕಳಿಸ್ಕೊಡ್ತೀನಿ, PDF ಅಲ್ಲಿ ಇದೆ. ಓಕೆ, ತೊಂದರೆ ಇಲ್ಲ. ಈಗ ಅಪ್ಲಿಕೇಶನ್ ಹಾಕಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಸ್ಕೋರ್ ಮಾಡಿ, ನೀವು ಅನ್ಕೊಂಡಿದ್ದ ಶಾಲೆನೇ ಸಿಗ್ಲಿ. ಓಕೆನಾ? ಮತ್ತೆ ಏನಾದ್ರು ಹೆಚ್ಚಿಗೆ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿರ್ರಿ, ಆಯ್ತಾ? ಓಕೆ ಬಿಡ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.